ಆ್ಯಕ್ಚುಲಿ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಹಟ್ಸನ್ ಕಾರ್ಡ್ ಅಂತ. ಪ್ರೇಕ್ಷಕರೇ ನೋಡಿ, ನಾವು ಆನ್ ದ ವೇ ಕ್ಯಾಪ್ಟನ್ ಮಕ್ಕಿಗೆ ಹೋಗ್ತಾ ಇದ್ದ. ಆನ್ ದ ವೇ ಒಂದು ಚಿಕ್ಕದಾಗ ಒಂದು ಫಾಲ್ ಸಿಕ್ತು. ಒಂದು ಚಿಕ್ಕದಾಗ ಒಂದು ಸ್ನಾನ ಮಾಡ್ಕೊತಾ ಇದ್ದೀನಿ ಫ್ರೆಶ್ ಆಗಲಿ ಅಂತ. ಬೆಳಗ್ಗೆಯಿಂದ ಬಿಸಿಲಲ್ಲಿ ಅಲ್ದು ಸ್ವಲ್ಪ ಟ್ಯಾನು ಆಗಿದ್ದೀನಿ, ಸ್ವಲ್ಪ ಚೆನ್ನಾಗಿ ಸುಸ್ತು ಆಗಿದ್ದೀನಿ. ಸೊ ಇದೊಂದು ಒಳ್ಳೆ ರಿಫ್ರೆಶ್ಮೆಂಟು. ಇದು ಯಾವ ರೂಟಲ್ಲಿ ಅಂದರೆ, ನಾವು ಬಾಳೆಹೊನ್ನೂರು ಆ ರೂಟಲ್ಲಿರೋ ಬಾಳೆಹೊನ್ನೂರಿಂದ ಕ್ಯಾಚಲ್ಮಕ್ಕಿಗೆ ಹೋಗ್ತಾ ಇದ್ದೀವಿ. ಆ ರೂಟಲ್ಲಿ ಒಂದು ಚಿಕ್ಕದಾಗಿ ರೋಡ್ ಸೈಡಲ್ಲಿ ಒಂದು ಚಿಕ್ಕದಾದ ಒಂದು ಫಾಲ್ಸ್. ಆಟಾಡಲ್ವಾ ನೀವು? ಅಲ್ಲೋಗಿ ಕೆಳಗಡೆ ಹೋಗಿ ಆಟಾಡಿ, ಅಲ್ಲಿ ಒಳಗಡೆ ಗುಂಡಿ ಒಳಗಡೆ ಅಲ್ಲಿ. ಇವಾಗ ಕ್ಯಾಚಲ್ಮಕ್ಕಿ ಮೇಲ್ಗಡೆ ಹೋಗೋದಕ್ಕೆ ಜೀಪಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿಂದ ಟ್ರೆಕ್ ಮಾಡಬೇಕು. ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿತ್ತು ಟ್ರೆಕ್ ಮಾಡೋಕ್ಕೆ, ಕತ್ಲಾಗ್ಬಿಡುತ್ತೆ ಅಂದ್ಬಿಟ್ಟು ನಾವೇ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಾವೇ ಜೀಪಲ್ಲಿ ಹೋಗ್ತಾ ಇದ್ವಿ. ಸೊ ನಾನು ಮತ್ತೆ ನಮ್ಮ ಮನೆಯವರು ಇಬ್ಬರೇ ಇರೋದು. ಎಷ್ಟು ದೂರ ಇದೆ ಸರ್ ಇದು? 3.5 ಕಿಲೋಮೀಟ್ರ್ ಒಂದು ಸೈಡು. 300 ಮೀಟರ್ ವಾಕ್ ಮಾಡಬೇಕು. ಎಷ್ಟೊತ್ತವರೆಗೂ ಕರ್ಕೊಂಡು ಹೋಗ್ತೀರಾ ಸರ್? ನೈಟ್ 6 ಗಂಟೆ ಲಾಸ್ಟ್. ಆಲ್ಮೋಸ್ಟ್ ಲಾಸ್ಟ್ ಟ್ರಿಪ್ ಇದೆ ಅನಿಸುತ್ತೆ. ನಾವು ಸ್ವಲ್ಪ ಲೇಟಾಗಿ ಬಂದಿದ್ದೀವಿ. ನೋಡೋಣ. ಆಲ್ರೆಡಿ ನಾನು ಒಂದ್ಸಲಿ ಬಂದಿದ್ದೆ ಮುಂಚೆ ಗಾಡಿನಲ್ಲಿ. ಅವಾಗ ಒಂದ್ಸಲಿ ಬಂದಿದ್ದೆ ಸರ್, ಇಲ್ಲಿಂದ ಕೆಳಗಡೆಯಿಂದ ನಡ್ಕೊಂಡು ಹೋಗಿದ್ದೆ, ಟ್ರೆಕ್ಕಿಂಗೇ ಮಾಡಿದ್ದೆ. ಅವಾಗಂದರೆ ಮಧ್ಯಾಹ್ನ ಬಂದಿದ್ದೆ, ಒಂದು 4-5 ಇಯರ್ಸ್ ಬ್ಯಾಕ್ ಸರ್. ಚೆಕ್ ಪೋಸ್ಟ್ ಇರಲಿಲ್ಲ. ಹೌದು, ಅವಾಗ ತಗೊಂಡು ಹೋಗ್ತಿದ್ರು ಗಾಡಿ, 2 ವೀಲರ್ಗಳನ್ನ. ಇವಾಗ ತಗೊಳೋಗಲ್ಲ. ಓಕೆ, ಜೀಪ್ ತಂದ್ರೆ ತಗೊಂಡೋಗ್ಬೋದಾ? ಇದು ತಾರ್ ಗೀರ. ಬಟ್ ಅಂದರೆ 4 ವೀಲರ್ ಎಲ್ಲ ಹೋಗಲ್ವಲ್ಲ? ಎಲ್ಲ ಹೋಗಲ್ಲ, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಯಪ್ಪ, ಈ ಥರ ಆಫ್ ರೋಡಿಂಗ್ ಮಾಡೋ ಗಾಡಿಗಳು ತಂದರೆ ಬಿಡ್ತಾರಂತೆ ಹೋಗೋದಕ್ಕೆ. ನೋಡಿ ತೋರಿಸ್ತೀನಿ. ಹೋಗ್ತೀರಾ ಈಗನೇ ಆ ಕಡೆ ಈ ಕಡೆ ಆಗ್ತಿದೆ. ಜಸ್ಟ್ ಒಂದು 10 ನಿಮಿಷ ಮುಂಚೆ ಬಂದಿದ್ರು. ಅದೇ ಅಲ್ಲಿ ಒಂದು ಸ್ವಲ್ಪ ಅದು ನ್ಯಾರೋ ರೋಡಲ್ಲಿ ಗಾಡಿ ಸ್ವಲ್ಪ ಸಣ್ಣ ರೋಡಲ್ಲ, ಜಾಮ್ ಆಗೋಯ್ತು. ಅಲ್ಲಿ ಹಿಂದೆ ಹೋಗೋದು ಸ್ವಲ್ಪ ಗಾಡಿ ಟಚ್ ಆಗೋಯ್ತು ಇದಕ್ಕೆ ಗೋಡೆ ಮೋರಿ ಕಟ್ಟೆಗ. ಈ ರೋಡ್ ಸ್ವಲ್ಪ ಗಾಡಿಗಳು ಓಡಾಡ್ತಾ ಇದ್ದಾವೆ ಜಾಸ್ತಿ. ಓಡಾಡ್ತಿದ್ರು ಜಾಸ್ತಿ. ಸ್ವಲ್ಪ ಬೇಜಾರಾಗೋಯ್ತು. ಇಲ್ಲಿ ನೋಡಿ, ಪಕ್ಕದಲ್ಲಿ ಪ್ರಪಾತ ಇದೆ. ಮೇಲ್ಗಡೆ ಕಾರ್ ಮುಂದೆಗಡೆ ಎಲ್ಲಿ ಗಂಟೆ ಬರ್ಬೋದು ಸರ್? ಏನು ಸರ್? ಅದೇ ಕಾರು ಚೆಕ್ ಪೋಸ್ಟ್ ತನಕ ಬರ್ಬೋದು ಸರ್. ಅಷ್ಟೇನಾ? ಅಷ್ಟೇ ಸರ್. ಅಲ್ಲೇ ಮೇಲೆ ನೋಡಿದ್ರಲ್ಲ ನೀವು ರೋಡು? ಹಾಂ, ಅಷ್ಟೇ, ಮುಂದೆ ಬರೋಕ್ಕಾಗಲ್ಲ. ಇದೇ ನೋಡಿ ಕ್ಯಾಚಲ್ಮಕ್ಕಿ ಗುಡ್ಡ ವ್ಯೂ. ಆ್ಯಕ್ಚುಲಿ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಹಟ್ಸನ್ ಕಾರ್ಡ್ ಅಂತ. ಅದರಲ್ಲಿ ಇದೇ ಥರ
ಫುಲ್ ಗ್ರೀನರಿಲಿ ಒಂದಷ್ಟು ಹಸುಗಳು ಮೇಯ್ತಾ ಇರ್ತವೆ, ಅದೇ ಥರನೇ ಇರುತ್ತೆ. ಸೊ ಅಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲಿ ಗಂಟ ಕಾರ್ಗಳು ಬರುತ್ತೆ. ಕಾರ್ ಅಂದರೆ ಜೀಪ್, ಯಾವುದಾದ್ರೂ ಆಫ್ ರೋಡಿಂಗ್ ಜೀಪು ಆ ಥರ ವೆಹಿಕಲ್ ಇದ್ದರೆ ತಗೊಂಬರಕ್ಕೆ ಬಿಡ್ತಾರಂತೆ ಚೆಕ್ ಪೋಸ್ಟಲ್ಲಿ. ಇಲ್ಲ ಅಂದರೆ ಅಲ್ಲಿ ಗಂಟ ಬಂದು 1500 ಕೊಟ್ಟು ಜೀಪಲ್ಲಿ ಬರಬೇಕು. ಮೊದಲು 5 ವರ್ಷದ ಹಿಂದೆ ನಾನು ಬಂದಿದ್ದಾಗ 2 ವೀಲರಲ್ಲಿ ಬರ್ಬೋದಾಗಿತ್ತು. ಆವಾಗ ನಾವು 2 ವೀಲರಲ್ಲಿ ಬರಲಿಲ್ಲ, ನಡ್ಕೊಂಡೇ ಬಂದ್ವಿ. ಇಲ್ಲಾಂದರೆ ನಡ್ಕೊಂಡು 3.5 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡ್ಕೊಂಡು ಬರಬೇಕು. ಸೊ ದಿಸ್ ಕ್ಯಾತನ್ಮಕ್ಕಿ. ನೋಡಿ ಇಲ್ಲಿರೋ ಪ್ಲಾಸ್ಟಿಕ್ನು ತಿಂತಾ ಇದ್ದಾವೆ, ಇಲ್ಲೂ ಪ್ಲಾಸ್ಟಿಕ್ ಬಿಸಾಕಿದ್ದಾರೆ. ಬೇಜಾರಿನ ಸಂಗತಿ. ಐ ಐ ಬಿಡ ಬಿಡ ಬಿಡೆ ಬಿಡ ಬಿಡ ಹಾಂ ಬಿಡ ಬಿಡ ಬಿಸಾಕದು. ಹೊಯ್ ಸ್ನೇಹಿತರು, ಹೇಳಿದ್ನಲ್ಲ ಕ್ಯಾತನ್ಮಕ್ಕಿ ಮೇಲ್ಗಡೆ ಹೆಂಗಿದೆ ಅಂದರೆ ಒಂಥರ ಪೇಂಟಿಂಗಲ್ಲಿ ಚಿತ್ರ ಬಿಡಿಸ್ದಂಗಿದೆ. ಫುಲ್ಲು ಗ್ರೀನು, ಮೇಲ್ಗಡೆ ಸನ್ನು. ನಾವು ಸ್ಕೂಲಲ್ಲಿ ಏನೋ ಚಿತ್ರ ಬಿಡಿಸಿ ಅಂದರೆ ಇದೇ ಥರ ಬಿಡಿಸ್ತಾ ಇದ್ದು. ಬೆಟ್ಟ, ಮೇಲ್ಗಡೆ ಒಂದು ಸನ್ನು, ಕೆಳಗಡೆ ಎಲ್ಲ ಹಸಿರು. ಸೊ ರಿಯಲಿ ಬ್ಯೂಟಿಫುಲ್. ಒಂದ್ಸಲಿ ಬಂದು ಖಂಡಿತವಾಗ್ಲೂ ವಿಸಿಟ್ ಮಾಡಲೇಬೇಕು. ನಮ್ಮ ಕರ್ನಾಟಕದಲ್ಲಿ ಈ ಥರ ಒಂದು ಜಾಗ ಇರೋದು ನಿಜಕ್ಕೂ ಹೆಮ್ಮೆ. ವಾಟ್ ಆನ್ ಆಸಮ್ ಪ್ಲೇಸ್ ಯಾ.